ನಮಸ್ತೆ ಸ್ನೇಹಿತರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತು ಗುರುವಾರ ಬೆಳಿಗ್ಗೆ ಆಗಿದೆ. ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಹೊಸ್ಲು ಗುಡಿಸ್ತಾ ಇದ್ದೀನಿ. ನಾನು ಪ್ರತಿದಿನ ಮಾಡೋ ಮೊದಲನೇ ಕೆಲಸನೇ ಇದು. ಬೆಳಗ್ಗೆನೇ ಬೇಗ ಮುಖ ತೊಳೆದು ಹೊಸ್ಲು ಗುಡಿಸ್ಬಿಡ್ತೀನಿ. ನೆನ್ನೆ ಹಾಕಿರೋ ರಂಗೋಲಿನೆಲ್ಲ ಗುಡಿಸಿ ಬಾಗಿಲೆಲ್ಲ ಗುಡಿಸ್ಬಿಟ್ಟು ನಾನು ಹೊಸ್ಲಿಗೆ ಸ್ವಲ್ಪ ನೀರನ್ನ ಚಿಮ್ಕಿಸ್ತೀನಿ. ಯಾಕೆ ಅಂದರೆ ನಾವು ನೀರನ್ನ ಬೆಳಗ್ಗೆ ಮೊದಲನೇದಾಗಿ ಬಾಗಿಲು ತೆಗೆದ ತಕ್ಷಣ ಹೊಸ್ಲು ಗುಡಿಸಿ ಬಾಗಿಲಿಗೆ ನೀರು ಚಿಮ್ಕಿಸೋದ್ರಿಂದ ಒಳಗಡೆ ಯಾವುದೇ ಥರ ನೆಗೆಟಿವಿಟಿ ಬರಲ್ಲ ಅನ್ನೋದು ಒಂದು ನಂಬಿಕೆ. ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಒಳಗಡೆ ಬಂದಾಗ ನನ್ನ ಮಗ ಸ್ನಾನಕ್ಕೆ ಹೋಗಬೇಕು. ಅದಕ್ಕೆ ಮುಂಚೆನೇ ನಾನೊಂದು ಅರ್ಧ ಗಂಟೆ ಅವನಿಗೆ ತಲೆಗೆ ಎಣ್ಣೆ ಹಚ್ಬಿಡ್ತೀನಿ. ಅವ್ನಿಗೆ ಎಣ್ಣೆ ಹಚ್ಕೊಂಡು ಒಂದಿನ ಇರಬೇಕು ಅಂದರೆ ಅವ್ನಿಗೆ ಆಗೋದೇ ಇಲ್ಲ. ಅವ್ನಿಗೆ ಎಣ್ಣೆ ಅಂದ್ರೇ ಇಷ್ಟ ಇಲ್ಲ ತಲೆಗೆ ಹಚ್ಚೋದು. ಅದಕ್ಕೆ ನಾನು ಒಂದು ಅರ್ಧ ಗಂಟೆ ಮುಂಚೆ ಆದರೂ ಸರಿ ಕಣಪ್ಪ ಹಚ್ಕೋ, ಇಲ್ಲ ಕೂದಲು ಉದುರೋಗ್ಬಿಡ್ತವೆ ಅಂತ ಎದುರಿಸ್ತಾ ಇರ್ತೀನಿ ಯಾವಾಗಲೂ. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆನಾದರೂ ಕೂತ್ಕೊತಾನೆ ಎಣ್ಣೆ ಹಚ್ಕೊಂಡು. ಎಣ್ಣೆ ಎಲ್ಲ ಹಚ್ಚಾದ್ಮೇಲೆ ಅವನು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದಾನೆ. ಅವನು ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ತಿಂಡಿ ರೆಡಿ ಮಾಡಬೇಕಲ್ಲ ಅಂದ್ಕೊಂಡು ಬೇಗ ಆಗೋವಂಥ ಪುಳಿಯೋಗರೆನ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಗ ಆಗುತ್ತೆ ಅಲ್ವಾ ಪುಳಿಯೋಗರೆ ಆದರೆ. ಪುಳಿಯೋಗರೆ ಮತ್ತು ಉಪ್ಪಿಟ್ಟು ಎರಡೂ ನಾನು ರೆಡಿ ಮಾಡ್ತಾಯಿದ್ದೀನಿ ಇವತ್ತು. ನಾಳೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಿಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಬುಕ್ಕಲ್ಲಿ ಇರೋ ಥರನೇ ಪ್ರತಿ ವರ್ಷವೂ ಪೌರ್ಣಮಿಗೆ ಹತ್ತಿರವಾಗಿರೋ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅನ್ನೋದು ಅದರ ಪದ್ಧತಿ ಅಂತೆ. ಹಾಗಾಗಿ ಪೌರ್ಣಮಿ ಶುಕ್ರವಾರ ಬಂದಿದೆ 28ನೇ ತಾರೀಕು. ನಾನು ಅವತ್ತೇ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಒಂದಷ್ಟು ಎಷ್ಟೊಂದು ಜನ ಕೂಡ ಇವತ್ತು ನಾಳೆನೂ ಮಾಡ್ತಿದ್ದಾರೆ ಹಬ್ಬನ. ಮತ್ತು ತುಂಬ ಶ್ರೇಷ್ಠವಾಗಿದ್ದ ದಿನ ಅಂದರೆ ಮುಂದಿನ 28ನೇ ತಾರೀಕು ಪೌರ್ಣಮಿ ಇದೆಯಲ್ಲ, ಆವತ್ತು ತುಂಬ ಶ್ರೇಷ್ಠ ಅಂತೆ. ಹಾಗಾಗಿ ನಾನು ಮುಂದಿನ ವಾರ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಸ್ನೇಹಿತರೆ. ನಾಳೆ ವೈಭವಲಕ್ಷ್ಮಿ ವ್ರತನ ಮಾಡ್ತೀನಿ. ಇದಿಷ್ಟ ಆದಮೇಲೆ ಪುಳಿಯೋಗರೆ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಕಲಿಸ್ಬಿಟ್ಟು ನನ್ನ ಮಗನಿಗೆ ಕೊಟ್ಟೆ. ಅವನು ತಿನ್ನು ಅಂತ ಅಂದರೆ ಫೋನ್ ನೋಡಿಕೊಂಡು ಒಂದು ಸ್ವಲ್ಪನೇ ತಿಂದ್ಬಿಟ್ಟು ತಿಂಡಿನ ಹಂಗೆ ಬಿಟ್ಬಿಡ್ತಾನೆ ಅವನು. ಅದಕ್ಕೆ ನಾನೇ ತೊಗೊಂಡು ಬಂದ್ಬಿಟ್ಟು ತಿನ್ನಿಸ್ತಾಯಿದ್ದೀನಿ ಸ್ನೇಹಿತರೆ. ನಾನು ತಿನ್ನಿಸಿದ್ರೂ ಕೂಡ ಅವ್ನು ತಿನ್ನೋದಿಲ್ಲ, ಓಡಾಡ್ತಾನೆ ಇರ್ತಾನೆ. ಚಿಕ್ಕ ಮಕ್ಳು ಥರ ಓಡಾಡಿಸ್ಕೊಂಡು ತಿನ್ನಿಸ್ಬೇಕು. ನಿಜವಾಗ್ಲೂ ನಿಮಗೆ ಏನನ್ಸುತ್ತೋ ಗೊತ್ತಿಲ್ಲ, ನಾನು ಇದೇ ಥರನೇ ಅವ್ನಿಗೆ ತಿನ್ನಿಸ್ಬೇಕು, ಇಲ್ಲ ತಿನ್ನೋದೇ ಇಲ್ಲ. ತಿನ್ನಿಸು ಅಂತ ಅವನೇನು ಕೇಳೋದಿಲ್ಲ, ಬೇಡ ಅಂತಲೇ ಹೇಳ್ತಾನೆ. ಆದರೆ ನಮಗೆ ಮನಸ್ಸು ತಡಿಬೇಕಲ್ಲ, ಉಪವಾಸ ಹೋಗ್ಬಿಡ್ತಾನೆ ಅಂದ್ಕೊಂಡು ಓಡಾಡಿಸ್ಕೊಂಡಾದ್ರೂ ಸರಿ ಒಂದು 4 ತುತ್ತು ತಿನ್ನಿಸ್ತೀನಿ ಸ್ನೇಹಿತರೆ. ಅದೆಲ್ಲ ತಿಂದಾದಮೇಲೆ ನಮ್ಮ ಮನೆಯವರು ಅವನ್ನ ಕರ್ಕೊಂಡು ಕಾಲೇಜಿಗೆ ಬಿಡೋಕ್ಕೆ ಹೋದರು. ಅವರು ಕೂಡ ಕಾಲೇಜಿಂದ ಬಿಟ್ಬಿಟ್ಟು ಮನೆಗೆ ಬಂದು ಸ್ನಾನ ಮಾಡಿ ಅವರು ತಿಂಡಿ ತಿನ್ಕೊಂಡು ಕೆಲ್ಸಕ್ಕೆ ಹೋದರು ಸ್ನೇಹಿತರೆ. ಅದಾದಮೇಲೆ ನನ್ನ ಕೆಲಸ ಇರೋದು. ನಾನು ಅವರ ಕೆಲ್ಸಕ್ಕೆ ಹೋದ್ಮೇಲೆ ಒಂದು 10 ನಿಮಿಷ ಕೂತ್ಕೊಂಡಿದ್ದು ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಏನು ನಾಳೆ ಹಬ್ಬ ಅಂತ ಕ್ಲೀನ್ ಮಾಡಬೇಕು ಅಂತ ಏನಲ್ಲ. ನಾನು ಪ್ರತಿ ಗುರುವಾರನೂ ಇದೇ ಥರನೇ ಕ್ಲೀನ್ ಮಾಡ್ತೀನಿ ಸ್ನೇಹಿತರೆ. ಪ್ರತಿ ಗುರುವಾರನೂ ನಾನು ಸೋಪ್ ಹಾಕಿ ಸ್ಟವ್ ಆಗಲಿ ಬಾಕ್ಸ್ಗಳಾಗಲಿ ಪ್ರತಿಯೊಂದೂ ಒರೆಸಿ ಕ್ಲೀನ್ ಮಾಡಿ ಮೇಲ್ಗಡೆ ಗೋಡೆ ಅದನ್ನೆಲ್ಲ ಒರೆಸ್ಕೊತಾ ಇರ್ತೀನಿ. ಹಬ್ಬದಲ್ಲಿ ಮಾತ್ರ ಮಾಡಬೇಕು ಅಂತ ಏನಲ್ಲ. ನಾನು ಆ ಥರ ಸ್ಪೆಷಲ್ ಡೇಲಿ ಮಾತ್ರ ಫುಲ್ ಕ್ಲೀನ್ ಮಾಡಬೇಕು ಅಂತಲೂ ನಾನಂತೂ ಆ ಥರ ಅಲ್ಲ. ಯಾಕೆಂದರೆ ಒಂದೇ ಸಲ ಕ್ಲೀನ್ ಮಾಡಬೇಕು ಅಂದರೆ ನಮಗೂ ಕಷ್ಟ ಆಗುತ್ತೆ. ಆಮೇಲೆ ನೋಡೋದಕ್ಕೂ ಆಗಲ್ಲ, ಚೆನ್ನಾಗಿರೋದಿಲ್ಲ, ಧೂಳು ಮತ್ತು ಗಲೀಜೆಲ್ಲ ಇರುತ್ತೆ. ಹಾಗಾಗಿ ನಮಗೆ ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ನಮಗೆ ಹಬ್ಬಗಳಲ್ಲೂ ಜಾಸ್ತಿ ಕೆಲಸ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ನಾನು ಪ್ರತಿ ಗುರುವಾರನೂ ನಾನು ಈ ಕೆಲಸ ಮಾಡ್ಕೋತೀನಿ. ಶುಕ್ರವಾರ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಪ್ರತಿ ಗುರುವಾರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲದನ್ನು ಸಿಂಕ್ ಹತ್ರ ಆಗಲಿ ಪ್ರತಿಯೊಂದು ನಾನೆಲ್ಲ ಕ್ಲೀನ್ ಮಾಡಿಬಿಟ್ಟೇನೆ ನಾನು ಶುಕ್ರವಾರಕ್ಕೆ ರೆಡಿ ಮಾಡ್ಕೊಳ್ಳೋದು ಸ್ನೇಹಿತರೆ. ಇಷ್ಟೆಲ್ಲ ಕೆಲಸ ಆದಮೇಲೆ ನಾನು ನೋಡಿ ಅಡುಗೆ ಮನೆ ಎಷ್ಟು ಚೆನ್ನಾಗಿ ಮನಸ್ಸು ಸಮಾಧಾನ ಆಗೋ ಥರ ಇದೆ. ಈ ಥರ ಕ್ಲೀನಾಗಿದ್ದರೆ ಎಷ್ಟು ಖುಷಿ ಆಗುತ್ತಲ್ವ. ಅಡುಗೆ ಮನೆ ಕ್ಲೀನೆಲ್ಲ ಆದಮೇಲೆ ನಾನು ಇಲ್ಲಿಗೆ ಬಂದೆ. ನಾನು ಬಟ್ಟೆ ಜಾಸ್ತಿ ಇತ್ತು, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟು ರೂಮ್ನ ಕ್ಲೀನ್ ಮಾಡ್ಕೋಬೇಕಿತ್ತು. ರೂಮಲ್ಲಿ ಬೆಡ್ಶೀಟ್ಗಳನ್ನೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಮೇಲ್ಗಡೆ ಎಲ್ಲ ಗೋಡೆ ಮೇಲೆಲ್ಲ ಧೂಳೆಲ್ಲ ತೆಗೆದುಕೊಂಡೆ. ಅದಾದಮೇಲೆ ಮಂಚದ ಮೇಲೆ ಬೆಡ್ಶೀಟೆಲ್ಲ ಹಾಕಾಯಿತು. ಮಂಚದ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ನಾವಂತೂ ಚಿಕ್ಕ ವಯಸ್ಸಿಂದನೂ ಯಾವುದೇ ಥರದ ಹಬ್ಬ ಈ ಥರ ವ್ರತ ನಾನು ಎಲ್ಲೂ ನೋಡೂ ಇಲ್ಲ, ನಾವು ಮಾಡೂ ಇಲ್ಲ. ನಮ್ಮ ಅಪ್ಪ ಅಮ್ಮನೂ ಯಾವುದೂ ಮಾಡಿಲ್ಲ.
ನಾನು ನೋಡೇ ಇಲ್ಲ. ನಾನು ಇತ್ತೀಚೆಗೆ ನಾವು ಬೆಂಗಳೂರಿಗೆ ಬಂದಮೇಲೆ ಇದನ್ನೆಲ್ಲ ನೋಡಿ ಕಲಿತು ಮಾಡ್ತಿರೋದು. ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅಂತೂ ಯಾವುದೇ ಕಾರಣಕ್ಕೂ ಕೆಟ್ಟದಂತೂ ಆಗಿಲ್ಲ, ಒಳ್ಳೆಯದೇ ಆಗಿದೆ ನನಗೆ. ನಾನು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ತುಂಬ ಒಳ್ಳೆಯದಾಯಿತು. ಇವಾಗ ವೈಭವ ಲಕ್ಷ್ಮಿನ ಸ್ಟಾರ್ಟ್ ಮಾಡಿದ್ದೀನಿ. ಅದು ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಯಿತು. ಇದೇ ಥರ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಅಂದ್ಕೊಂಡು ನನ್ನ ಎಲ್ಲ ಕೆಲಸನ ನಾನು ಮಾಡ್ಕೋತಾ ಇದ್ದೀನಿ. ಇವಾಗ ಕಸನೆಲ್ಲ ಗುಡಿಸ್ಕೊಂಡ್ಬಿಟ್ಟು ಧೂಳೆಲ್ಲ ತೆಗೆದು ಆಚೆ ಹಾಕೋಣ ಅಂತ ಕಸ ಗುಡಿಸ್ತಾ ಇದ್ದೀನಿ. ಇನ್ನು ಕಸ ಎಲ್ಲ ಗುಡಿಸಾದ್ಮೇಲೆ ಧೂಳೆಲ್ಲ ಕೂತಿರುತ್ತಲ್ಲ, ಎಲ್ಲ ಐಟಮ್ಸ್ ಮೇಲೂ ಧೂಳು ಜಾಸ್ತಿನೇ ಕೂತಿರುತ್ತೆ. ನಾನು ಎಲ್ಲ ಒಂದು ಕಡೆಯಿಂದ ಸ್ವಲ್ಪ ನೆಂದಿರೋ ಬಟ್ಟೆ ಮಾಡ್ಕೊಂಬಿಟ್ಟು ಫಿಶ್ ಟ್ಯಾಂಕ್ನ ಫ್ರಿಜ್ನ ಎಲ್ಲ ಒರೆಸ್ಕೊತಾ ಇದ್ದೀನಿ. ಬಾಗ್ಲನ್ನ ಮಾತ್ರ ನಾನು ಮೇಯ್ನ್ ಡೋರ್ನ ಯಾವಾಗಲೂ ಒರೆಸ್ಕೊತಾ ಇರ್ತೀನಿ ಸ್ನೇಹಿತರೆ. ಯಾಕಂದರೆ ಒರೆಸ್ಕೋಬೇಕಂತೆ, ಅಲ್ಲಿ ಲಕ್ಷ್ಮೀ ವಾಸ ಇರುತ್ತಂತೆ ಬಾಗಿಲಲ್ಲಿ. ಹಂಗಾಗಿ ಬಾಗಿಲನ್ನ ಧೂಳಾಗೋಕ್ಕೆ ಬಿಡಬಾರ್ದು ಅಂತ ನಾನು ಕೇಳಿದ್ದೀನಿ, ನನಗೆ ಗೊತ್ತಿಲ್ಲ, ಕೇಳಿದ್ದೀನಿ. ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ. ನಾನು ಬಾಗಿಲನ್ನ ಯಾವತ್ತೂ ಧೂಳಾಗಕ್ಕೆ ಬಿಡಲ್ಲ, ನಾನು ಯಾವಾಗಲೂ ಒರೆಸ್ಕೊತಾನೆ ಇರ್ತೀನಿ. ಅದೆಲ್ಲ ಒರೆಸ್ಕೊಂಡಾದ್ಮೇಲೆ ಬೀರುನೆಲ್ಲ ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ಪ್ರತಿಯೊಂದು ಐಟಮು ಒರೆಸ್ಕೊಂಡು ನೆಲ ಎಲ್ಲ ಒರೆಸಾಯ್ತು ಸ್ನೇಹಿತರೆ. ಸ್ನಾನನೂ ಮುಗಿಸ್ಕೊಂಡು ಬಂದು ಬಾಗಿಲಿಗೆ ರಂಗೋಲೆ ಬಿಟ್ಕೊಳ್ಳೋಣ ಅಂತ ಬಿಡ್ತಾಯಿದ್ದೀನಿ. ರಂಗೋಲೆ ಬಿಡ್ತಾಯಿದ್ದೀನಿ ಸ್ನೇಹಿತರೆ. ಒಂದು ಸಿಂಪಲಾಗಿ ಚಿಕ್ಕದಾಗಿ ರಂಗೋಲೆ ಬಿಡ್ತಾಯಿದ್ದೀನಿ. ನನಗೆ ಇನ್ನೊಂದೇನು ಗೊತ್ತಾ, ಆಪ್ರೇಷನ್ ಆದಮೇಲೆ ನಾನು ಜಾಸ್ತಿ ಪೂಜೆಗಳನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಪೀರಿಯಡ್ಸ್ ಟೈಮು ಅದೆಲ್ಲ ಇತ್ತಾ, ನನಗೆ ಪೂಜೆಗಳು ಎಲ್ಲೋ ಒಂದೊಂದು ವಾರನೇ ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ಇವಾಗ ಒಂಥರ ಖುಷಿನೂ ಇದೆ ನನಗೆ. ಯಾವುದು ಟೆನ್ಷನ್ ಇಲ್ಲ ನನಗೆ. ಪೂಜೆ ಮಾಡೋಕ್ಕೆ ಒಂದು ವಾರ ಪೀರಿಯಡ್ಸ್ ಟೈಮ್ ಇದೆ ಅನ್ನೋದು ನನ್ನ ಟೆನ್ಷನ್ನೇ ಇರೋಲ್ಲ ಸ್ನೇಹಿತರೆ. ಹಂಗಾಗಿ ನನಗೆ ಖುಷಿನೇ ಇದೆ. ಪ್ರತಿದಿನವೂ ಪೂಜೆ ಮಾಡ್ಬೋದಲ್ಲ ಅನ್ನೋ ಖುಷಿಯಿಂದ ಆಪ್ರೇಷನ್ ಆದಮೇಲೆ ಇನ್ನೂ ಹೆಚ್ಚಾಗಿ ಡೈಲಿ ಪೂಜೆ ಮಾಡ್ತಾಯಿದ್ದೀನಿ ನಾನು ಇವಾಗ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ತುಂಬ ಖುಷಿಯಿಂದ ಪ್ರೀತಿಯಿಂದ ಪೂಜೆ ಮಾಡ್ತೀನಿ. ಹಬ್ಬ ಇರಲಿ ಇಲ್ಲದೆ ಹೋಗಲಿ, ಪ್ರತಿ ಗುರುವಾರನೂ ನನ್ನ ದಿನ ಇದೇ ಥರ ಇರುತ್ತೆ ಸ್ನೇಹಿತರೆ. ಇವತ್ತಿಗೆ ಇಷ್ಟೆಲ್ಲ ಆಯಿತು. ರಂಗೋಲಿ ಎಲ್ಲ ಹಾಕ್ಕೊಂಡು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಪೂಜೆ ಮುಗಿಯೋಷ್ಟೊತ್ತಿಗೆ ಒಂದು 5 ಗಂಟೆನೇ ಆಯಿತು ಸ್ನೇಹಿತರೆ. 5 ಗಂಟೆ ಅಷ್ಟೊತ್ತಿಗೆ ನಾನು ಇನ್ನೇನು ಅವಾಗ ಊಟ ಮಾಡಲಿಲ್ಲ. ಬೇಗ ಅಡುಗೆ ಮಾಡಿಬಿಟ್ಟು ನಾನು ನನ್ನ ಮಗ ಇಬ್ಬರು ಊಟ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು. ಬಂದ್ಬಿಟ್ಟು ಅವರು, ನಾನು ಹೇಳಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡ್ರೈ ಫ್ರೂಟ್ಸ್ ತೊಗೊಬನ್ನಿ ಅಂತ. ಅದಕ್ಕೆ ಎಲ್ಲ ಅರ್ಧ kg ತೊಗೊಬಂದಿದ್ರು. ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಅರ್ಧ kg ತೊಗೊಂಡು ಬಂದಿದ್ರು. ಎಷ್ಟು ಚೆನ್ನಾಗಿದ್ದಾವೆ ನೋಡಿ, ಒಂಚೂರು ಹುಳ ಆಗಿಲ್ಲ, ಏನಾಗಿಲ್ಲ, ತುಂಬ ಚೆನ್ನಾಗಿದ್ವು. ಅದಕ್ಕೆ ನಿಮ್ಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಓಪನ್ ಮಾಡೋದಿಲ್ಲ ಇವಾಗಲೇ. ಮುಂದಿನ ವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಲ್ಲ, ಆವಾಗ ನಾನು ಪೂಜೆಗೆ ಇಡೋಣ ಅಂತ ಇದನ್ನು ಓಪನ್ ಮಾಡ್ದಂಗೆ ಹಂಗೆ ಇಡ್ತೀನಿ. ಇವತ್ತಿನ ಗುರುವಾರದ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಇವತ್ತು ನನ್ನ ದಿನ ಈ ಥರ ಇತ್ತು ಸ್ನೇಹಿತರೆ. ಪ್ರತಿಯೊಂದೂ ತೋರ್ಸೋದಕ್ಕಾಗಲ್ಲ, ಯಾರೂ ತೋರ್ಸೋಕ್ಕಾಗಲ್ಲ. ಎಲ್ಲೋ ಒಂದು ಸ್ವಲ್ಪ ತೆಗೆದುಬಿಟ್ಟು ಅದನ್ನು ಹಾಕೋಕ್ಕಾಗತ್ತಷ್ಟೇ. ನಾನು ಅದೇ ಥರ ಮಾಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?